ಏ ಮಚ್ಚ, ನೀನ್ ಹೇಳಲೇ ಇಲ್ಲ ಯಾವತ್ತಿಂದ ಲೇಡೀಸ್ ಕಟಿಂಗ್ ಮಾಡಕ್ ಶುರು ಮಾಡ್ದೆ? ನೀವಿಬ್ರು ಮಾತಾಡ್ತಾ ಇರಿ, ನಾನು ಆಚೆ ನಿಂತಿರ್ತೀನಿ. ಕೂತ್ಕೊಳ್ಳ, ನಿನ್ನ ಅಂಗಡಿ ತಾನೆ? ಅವಾಗ ಜ್ಞಾಪಸಪ್ಪ ನಂದೇ ಅಂಗಡಿ ಅಂತ. ನನಗಿನ್ನ ಜಾಸ್ತಿ ನೀನೇ ಇರ್ತೀಯ. ಸಾರಿ ಭಾಸ್ಕರ್, ನಡೆದಿದ್ದೆಲ್ಲ ಗೊತ್ತಾಯ್ತು. ಎಲ್ಲದಕ್ಕೂ ನಾನೇ ತಾನೇ ಕಾರಣ. ನನ್ನಿಂದ ತಾನೇ ಹೀಗೆಲ್ಲ ಆಗಿದ್ದು. ಆದ್ರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಭಾಸ್ಕರ್. ನೀವ್ ಸರಿಯಾಗ್ಬೇಕು ಅಂತ ತಾನೇ ಅಕ್ಕ ಹಾಗೆಲ್ಲ ಮಾತಾಡಿದ್ದು. ಅದನ್ ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ. ಓ ಅಂದ್ರೆ ಏನ್ ನೀನ್ ಹೇಳ್ತಾ ಇರೋದು? ಇದಕ್ಕಿಂತ ಮುಂಚೆ ನಾನು ಸರಿ ಇರ್ಲಿಲ್ಲ, ಕೆಲ್ಸಕ್ ಬಾರ್ದವನು, ಸೋಂಬೇರಿ, ಲೋಫರ್, ಡುಬಾಕೋರ್ ಅಂತ ತಾನೆ? ಮತ್ತೆ ಡಾಕೋಮಾ ಕಂಪ್ನಿ ಓನರಾ ನೀನು? ಸುಂದರ್, ಓಕೆ ಓಕೆ ಓಕೆ. ಇಲ್ಲ ಭಾಸ್ಕರ್, ನಾನ್ ಆ ರೀತಿ ಹೇಳ್ತಾನೆ ಇಲ್ಲ. ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀ ಏನು ಹೇಳ್ಬೇಡ. ಅಕ್ಕ ತಂಗಿ ಇಬ್ರು ಸೇರಿ ಪ್ಲಾನ್ ಮಾಡಿ ನನ್ ಮನೆಯಿಂದ ಆಚೆ ಹಾಕಿದ್ದಲ್ದೆ ಇಲ್ಲಿ ಬಂದ್ ಡ್ರಾಮಾ ಮಾಡ್ತಾ ಇದ್ಯಾ? ಏನೇ ಆದ್ರೂ ಇವರೊಬ್ರು ಲೇಡೀಸ್ ಕಣ. ಲೇಡೀಸ್ ಹತ್ರ ಹಿಂಗೆಲ್ಲ ಮಾತಾಡ್ಬಾರ್ದು. ಯಾಕೋ ಮಾತಾಡ್ಬಾರ್ದು? ಯಾಕೆ ಮಾತಾಡ್ಬಾರ್ದು? ಅವತ್ ಕಾಲೇಜಲ್ಲಿ ಕೇಳ್ದೆ ತಾನೆ, ಅವತ್ತೇ ಹೇಳ್ಬೇಕಾಗಿತ್ತು ಇಷ್ಟನೋ ಇಲ್ವೋ ಅಂತ. ಅದನ್ ಬಿಟ್ಟು ನಿಮ್ಮ ಅಕ್ಕನ ಹತ್ರ ಕೇಳು, ನಿಮ್ಮ ಅಕ್ಕನ ಹತ್ರ ಕೇಳು ಅಂತ ಯಾಕೋ ಹೇಳ್ಬೇಕಾಗಿತ್ತು? ಮಚ್ಚ, ಇವೆಲ್ಲ ಡ್ರಾಮಾ ಕಣ.